ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿಯಾಗಿ ಬೆಂಗಳೂರಿನ ಬಗ್ಗೆ ಮಾತಾಡಿದ್ರಿ, ತಾವು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥವ್ರು ಒಟ್ಟಾರೆ ಕರ್ನಾಟಕದ ದೃಷ್ಟಿಕೋನ ಏನು? ಐ ಡೋಂಟ್ ವಾಂಟ್ ಟು ಗೋ ಟು ದಟ್ ಪಾಲಿಟಿಕ್ಸ್. ಅಲ್ಲಲ್ಲ, ಪಾಲಿಟಿಕ್ಸ್ ಕೇಳ್ತಿಲ್ಲ ನಾನು, ಅಭಿವೃದ್ಧಿಯ ದೃಷ್ಟಿಕೋನನೇ ಕೇಳ್ತಾ ಇದ್ದೀನಿ. ನೀವು ಉಪಮುಖ್ಯಮಂತ್ರಿಗಳಾಗಿ ನೀವು ಬೆಂಗಳೂರಿನ ಉಸ್ತುವಾರಿಗಳಾಗಿ ಬೆಂಗಳೂರಿನ ವಿಷಯದಲ್ಲಿ ಕನಸುಗಳನ್ನು ಹೇಳಿದ್ರಿ, ಕರ್ನಾಟಕದ ವಿಷಯದಲ್ಲಿ ಒಂದು ಕನಸು ಇರಬೇಕಲ್ಲ ಸರ್? ಇದು ಆಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್, ಪಾರ್ಟಿ ಪ್ರೆಸಿಡೆಂಟ್. ಹೌದು, ಖಂಡಿತ ಈ ರಾಜ್ಯಕ್ಕೆ ಏನು ಈಗ ನಾವು ಯಾಕೆ 5 ಗ್ಯಾರಂಟಿ ಮಾಡೋದು ಅಂತಂದರೆ, ಫಸ್ಟು ಹೊಟ್ಟೆ ತುಂಬಲಿ ಜನರಿಗೆ ಅಂತ. ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾಯಿತ್ತು, ಆದಾಯ ಪಾತಾಳಕ್ಕೆ ಹೋಗ್ತಾಯಿತ್ತು. ಫಸ್ಟು ನೀವು ಊಟ ಇದ್ದರೆ ಮಾತ್ರ ನೀವು ಹಿಂಗೆ ನಿಂತ್ಕೊಂಡು ಮಾತಾಡೋಕ್ಕೆ ಸಾಧ್ಯ. ನೀವು ಹೊಟ್ಟೆ ಹಸ್ದಾಗಿ ಇಷ್ಟಿಷ್ಟಂತ ನಿಮ್ಗೆ ಬರೋದಿಲ್ಲ. ಅದಕ್ಕೆ ಫಸ್ಟ್ ಜನರಿಗೆ ನಾವು ಆರ್ಥಿಕವಾದಂಥ ಶಕ್ತಿ ಕೊಡಬೇಕು ಅಂತೇಳಿ ಅವ್ರಿಗೆ ನಾವು ಇಂಥ ದೊಡ್ಡ ಐತಿಹಾಸಿಕವಾದ ತೀರ್ಮಾನ ತೆಗೆದುಕೊಂಡು. ಬಟ್ ಸ್ಟಿಲ್ ಈಗ 4.1 ಕೋಟಿ ಹಣ ನಮ್ಮ ಬಜೆಟು. ಎಸ್, ಅದರಲ್ಲೇ ಆಲ್ಮೋಸ್ಟ್ 42% ಹಣನ ಇವತ್ತು ನಾವು ವೆಲ್ಫೇರ್ ಸ್ಕೀಮ್ಸು, ಡೆವಲಪ್ಮೆಂಟು ಇದಕ್ಕೆಲ್ಲ ನಾವು ಕೊಡ್ತಾಯಿದ್ದೀವಿ. ಸಂಬಳಕ್ಕೆ ಒಂದಷ್ಟು ಹೋಗ್ತದೆ, ಎಜುಕೇಷನ್ಗೆ ಒಂದಷ್ಟು ಹೋಗ್ತದೆ, ಈ ಬೇರೆ ಪೆನ್ಷನ್ಗೆ ಒಂದಷ್ಟು ಜನ ಹೋಗ್ತದೆ, ಇವೆಲ್ಲ ಕೂಡ ಆಗ್ತದೆ.